ವೆಲ್ಕಮ್ ಬ್ಯಾಕ್. ಇಸ್ಲಾಂ ಧರ್ಮಕ್ಕೆ ಯುವತಿ ಮತಾಂತರ ಆಗಿರುವಂತ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಯಶವಂತಪುರ ಠಾಣೆ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮತಾಂತರ ಕೇಸ್ ದಾಖಲಾಗಿರೋದು. ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು ಅನ್ಯ ಕೋಮಿನ ಯುವಕ. ಪಕ್ಕದ ಏರಿಯಾದ ಯುವಕನಿಂದ ಯುವತಿ ಮೇಲೆ ಒತ್ತಡ ಹೇರಲಾಗಿದೆಯಂತೆ. ನಿನ್ನನ್ನು ಮದುವೆ ಆಗಬೇಕು ಅಂತಂದ್ರೆ ನೀನು ಮತಾಂತರ ಆಗಬೇಕು ಅಂತ ಆತ ಒತ್ತಡವನ್ನ ಹೇರಿದ್ದಂತೆ. ಯುವಕರ ಒತ್ತಡದಿಂದ ಆ ಯುವತಿ ಮತಾಂತರಗೊಂಡಿಲ್ಲ. ಹಾಗಾದ್ರೆ ಅಕ್ಟೋಬರ್ 5ನೇ ತಾರೀಕು ಯುವತಿ ಕಾಣೆಯಾಗಿದ್ದು ಪೆನುಕೊಂಡಾದ ಮಸೀದಿಯೊಂದರಲ್ಲಿ ಮತಾಂತರ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಪೋಷಕರ ದೂರಿನ ಮೇಲೆ ಪೊಲೀಸರು ಶೋಧವನ್ನ ಮಾಡಿದ್ದಾರೆ. ನೇರವಾಗಿ ಯಶವಂತಪುರ ಠಾಣೆಗೆ ಯುವತಿ ಬಂದಿದ್ದಾರೆ. ಅದೇ ಕರ್ಕೊಂಡು ಬರುವಾಗ ಆ ಯುವಕ ಸೈಯದ್ ಮೊಯಿನ್ ಬುರ್ಕಾ ಹಾಕಿಸ್ಕೊಂಡು ಆಕೆಯನ್ನ ಕರ್ಕೊಂಡು ಬಂದಿದ್ದಾನೆ. ಈಗ ಆತನನ್ನ ಬಂಧನ ಮಾಡಲಾಗಿದೆ. ರಾಜ್ಯದಲ್ಲಿ ಪ್ರಥಮವಾಗಿ ಸೆಪ್ಟೆಂಬರ್ 30ರಂದು ಜಾರಿ ಬಂದಿರೋದು ಮತಾಂತರ ನಿಷೇಧ ಕಾಯ್ದೆ. ಈಗ ಪ್ರಥಮವಾಗಿ ಒಂದು ಕೇಸ್ ದಾಖಲಾಗಿದೆ. ಹೊಸ ಕಾಯ್ದೆ ಅಡಿಯಲ್ಲಿ ಯುವಕನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒತ್ತಾಯದ ಮತಾಂತರಕ್ಕೆ ಶಿಕ್ಷೆ ಪ್ರಮಾಣ ಕೂಡ ಕಾನೂನಲ್ಲಿ ಇದೆ. ಬಲವಂತದ ಮತಾಂತರಕ್ಕೆ 3 ರಿಂದ 5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಬಲವಂತದ ಮತಾಂತರಕ್ಕೆ ಸುಮಾರು 25,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಅಪ್ರಾಪ್ತ ಬುದ್ಧಿಮಾಂದ್ಯರ ಮತಾಂತರಕ್ಕೆ 3 ರಿಂದ 10 ವರ್ಷ. ಈ ತರದೆಲ್ಲ ಕಾನೂನು ಹೇಳುತ್ತೆ. ಈಗ ಮತಾಂತರದ ಉದ್ದೇಶದ ಮದುವೆ ಕೂಡ ಅಸಿಂಧು ಆಗುತ್ತೆ. ಸೊ ಇಲ್ಲಿ ಆ ಯುವಕ ಆಕೆ ಮೇಲೆ ಪ್ರೆಷರ್ ಹಾಕಿರೋದು ನಿನ್ನನ್ನು ಮದುವೆ ಆಗಬೇಕು ಅಂತಂದ್ರೆ ಮತಾಂತರ ಆಗಬೇಕು ಅಂತ ಹೇಳಿದ್ದಂತೆ ಒತ್ತಡವನ್ನ ಹೇರಿದ್ದಾನೆ. ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಯಾವುದೇ ಒತ್ತಡ ಹಾಕಿ ಒತ್ತಾಯದಿಂದ ಈ ತರ ಮತಾಂತರ ಮಾಡಬಾರದು ಅಂತ ಕಾನೂನೇ ಹೇಳುತ್ತೆ. ಈಗ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಮತಾಂತರ ಕೇಸ್ ದಾಖಲಾಗಿದೆ. ಆ ಕೇಸ್ನಲ್ಲಿ ಆ ದೂರಿನಲ್ಲಿ ಆಕೆ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಮಂಜುನಾಥ್ ಚಂದ್ರ? ಶರ್ಮಿತಾ, ಖಂಡಿತವಾಗ್ಲೂ ಕಳೆದ 5ನೇ ತಾರೀಕು ಮೊದಲಿಗೆ ಈ ಯುವತಿ ಮಿಸ್ಸಿಂಗ್ ಅಂತ ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸ್ತಾರೆ ಪೋಷಕರು. ಅದಾದ ನಂತರ ಪೊಲೀಸರು ಆ ಯುವತಿನ ಬೆನ್ನತ್ತಾರೆ. ಅದಾದ ನಂತರ ತಿಳಿಯೋದೇನೆಂದ್ರೆ ಯುವಕನ ಜೊತೆಗೆ ಅಂದ್ರೆ ಮತ್ತೋರ್ವ ಧರ್ಮದ ಯುವಕನ ಜೊತೆಗೆ ಒಂದು ಪ್ರೇಮ ವೈಫಲ್ಯದಿಂದ ಆತನ ಹಿಂದೆ ಬಿದ್ದಿರ್ತಾರೆ. ಜೊತೆಗೆ ಇವರಿಬ್ರು ಕೂಡ ಏನು ಪೆನುಕೊಂಡ ಒಂದು ಮಸೀದಿಯಲ್ಲಿ ಹೋಗಿ ಒಂದು ಧರ್ಮವನ್ನ ಬದಲಾಯಿಸಬೇಕು, ಆಗ ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತ ರೀತಿಯಲ್ಲಿ ಸಾಕಷ್ಟು ಒಂದು ಒತ್ತಡವನ್ನು ಹೇರ್ತಾನೆ. ಸದ್ಯಕ್ಕೆ ಪೊಲೀಸರಿಗೆ ಹಾಗೂ ಯುವತಿ ಹೇಳಿಕೆ ನೀಡಿರ್ತಕ್ಕಂಥದ್ದು ಒಂದೇ ವಿಚಾರ ಏನಂತಂದ್ರೆ, ನನ್ನನ್ನ ಅಂದ್ರೆ ಯುವಕನನ್ನ ಮದುವೆ ಆಗ್ಬೇಕಂದ್ರೆ ಯುವತಿ ಒಂದು ಧರ್ಮವನ್ನ ಬದಲಾಯಿಸಬೇಕು, ಮುಸಲ್ಮಾನ್ ಧರ್ಮಕ್ಕೆ ಮಸೀದಿಯಲ್ಲಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿ ಬುರ್ಕಾವನ್ನ ಧರಿಸಿ ಅದಾದ ನಂತರ ಒಂದು ಕಾಲುಂಗುರವನ್ನ ಕೂಡ ಹಾಕಿ ಅಲ್ಲೇ ಮಸೀದಿಯಲ್ಲೇ ಮತಾಂತರವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಸಾಕಷ್ಟು ಬಾರಿ ಈ ಯುವತಿ ಇಲ್ಲ ಬೇಡ ಅದೆಲ್ಲ ಏನಿಲ್ಲ ನಾನು ನನ್ನ ಧರ್ಮದಲ್ಲಿ ಇರ್ತೀನಿ ಅಂತ ಕೂಡ ಯುವಕನ ಬಳಿ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು ಕೂಡ ಈತ ಬಲವಂತವಾಗಿ ಕರ್ಕೊಂಡೋಗಿ ಪೆನುಕೊಂಡ ಮಸೀದಿಯಲ್ಲಿ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಕೂಡ ಪೊಲೀಸರ ಮುಂದೆ ಹೇಳಿಕೆಗಳನ್ನ ಈಗಾಗಲೇ ನೀಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನ ಮತಾಂತರ ಮೊದಲಿಗೆ ಅಂದ್ರೆ ಈ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮತಾಂತರ ಕಾಯ್ದೆ ಅಡಿ ಕೇಸಲ್ಲಿ ಅಂದ್ರೆ ಏನೊಂದು ಪೋಷಕರು ಹಾಗೂ ಹಿರಿಯರಿಗೆ ಅಪ್ಪಣೆ ಇಲ್ಲದೆ ಯಾರಾದ್ರೂ ಬಲವಂತವಾಗಿ ಮತಾಂತರ ಮಾಡ್ಕೊಂಡ್ರೆ ಅಂತವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬಹುದು ಅಂತ ಹೇಳಿ ಏನೊಂದು ಹೊಸ ಕಾಯ್ದೆ ಅಡಿ ಆ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಆ ಕೇಸನ್ನ ದಾಖಲಿಸಿರ್ತಕ್ಕಂಥದ್ದು. ಜೊತೆಗೆ ಪೋಷಕರು ಅಂದ್ರೆ ಯುವತಿಯ ಪೋಷಕರು ಈಗಾಗಲೇ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಯುವತಿ ಹೇಳಿಕೆಗಳನ್ನು ಕೂಡ ಹಾಗೆ ಇರ್ತಕ್ಕಂಥದ್ದು, ನನ್ನನ್ನ ಬಲವಂತವಾಗಿ ಮತಾಂತರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ಅಂದ್ರೆ ಈ ಮದುವೆ ಉದ್ದೇಶಕ್ಕೋಸ್ಕರ ಏನಾದ್ರೂ ಮತಾಂತರ ಬಲವಂತವಾಗಿ ಮಾಡಿಸ್ಕೊಂಡ್ರೆ ಆ ಮದುವೆನೇ ಅಸಿಂಧು ಅಂತ ಕಾನೂನು ಹೇಳುತ್ತೆ. ಈಗ ಮದುವೆ ಆಗಿತ್ತಾ ಅದೇ ಅಥವಾ ಮತಾಂತರ ಮಾಡ್ಕೊಂಡು ಕರ್ಕೊಂಡು ಬಂದು ಮದುವೆ ಆಗೋದಕ್ಕೆ ತಯಾರಿಗಳು ನಡೆದಿತ್ತಾ ಮಂಜುನಾಥ್ ಚಂದ್ರ? ಶರ್ಮಿತಾ, ಸದ್ಯಕ್ಕೆ ಮದುವೆ ಅಂದ್ರೆ ಅಲ್ಲಿ ಪೆನುಕೊಂಡ ಮಸೀದಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಯುವತಿ ನನ್ನನ್ನ ಮದುವೆ ಆಗು ಅಂತ ಹೇಳಿದಾಗ ಆಯ್ತು ನಾನು ನಿನ್ನ ಮದುವೆ ಆಗ್ತೀನಿ, ಇಲ್ಲೇ ಮತಾಂತರ ಮಾಡು ಅಂತ ಹೇಳಿ ಮತಾಂತರ ಆದ ನಂತರ ಅಲ್ಲೇ ಮದುವೆ ಕೂಡ ಆಗಿರ್ತಕ್ಕಂಥದ್ದು. ಅದಾದ ನಂತರ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು. ಶರ್ಮಿತಾ,